ಮಂಡ್ಯದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಭೀಕರ ಬಸ್ ಅಪಘಾತ ನಡೆದಿರುವಂಥದ್ದು. ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಲೈನರ್ ಜಾಮ್ ಆಗಿದ್ದರಿಂದ ಬಸ್ ಪಲ್ಟಿ ಆಗಿದೆ ಅಂತ ಚಾಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಉಮ್ಮಡಹಳ್ಳಿ ಗೇಟ್ ಬಳಿ ಬಸ್ ಪಲ್ಟಿಯಾಗಿದೆ. ಕಳೆದ 8 ತಿಂಗಳಿನಿಂದ ಚಾಲಕನಿಗೆ ಕೆಲಸ ಮಾಡಿದ್ದೀನಿ. ಅದು BS3 ಮಾಡೆಲ್ ಬಸ್ 60 ಕಿಲೋಮೀಟರ್ ಸ್ಪೀಡ್ ದಾಟಲ್ಲ. ತಾಯಿ ಮೇಲಾಣೆ ನಾನು ವೇಗವಾಗಿ ಗಾಡಿ ಓಡಿಸಿಲ್ಲ. ಎಡಭಾಗದ ಬ್ರೇಕ್ ಲೈನರ್ ಜಾಮ್ ಆಗಿ ಪಲ್ಟಿ ಆಗಿದೆ. ಭೀಕರ ಅಪಘಾತದ ಬಗ್ಗೆ ಬಸ್ ಚಾಲಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೆಎಸ್ಆರ್ಟಿಸಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಲೈನರ್ ಜಾಮ್ ಆಗಿದ್ದರಿಂದ ಬಸ್ ಪಲ್ಟಿ ಹೊಡೆದಿದೆ ಅಂಥೇಳಿ ಚಾಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಹುಮ್ಮಡಿಹಳ್ಳಿ ಗೇಟ್ ಬಳಿ ಬಸ್ ಪಲ್ಟಿ ಆಗಿದೆ. ಕಳೆದ 8 ತಿಂಗಳಿಂದ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು BS3 ಮಾಡೆಲ್ ಬಸ್ 60 ಕಿಲೋಮೀಟರ್ ಸ್ಪೀಡ್ ದಾಟಲ್ಲ. ತಾಯಿ ಮೇಲಾಣೆ ನಾನು ವೇಗವಾಗಿ ಗಾಡಿಯನ್ನು ಓಡಿಸಿಲ್ಲ. ಎಡಭಾಗದ ಬ್ರೇಕ್ ಲೈನರ್ ಜಾಮ್ ಆಗಿ ಪಲ್ಟಿ ಆಗಿದೆ. ಭೀಕರ ಅಪಘಾತದ ಬಗ್ಗೆ ಬಸ್ ಚಾಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಲ್ ಹಾಕಿದ್ದೀರಲ್ಲ ಇದನ್ನೇ ತೋರಿಸಿ ಬ್ರೇಕು ಒಂದ್ಸಲಿ ಹೊಡೆದೆ. ಪೆಡ್ಲು ಫುಲ್ಲು ರೈಟ್ ಸೈಡು ಅಲ್ಲ ಲೆಫ್ಟ್ ಸೈಡು ಫುಲ್ಲು ಟೈರ್ ಹೋಗಿತ್ತು. ಲೈನರ್ ಜಾಮ್ ಆಗಿಬಿಡ್ತು. ಫಸ್ಟು ಒಂದು ಬ್ರೇಕ್ ಹೊಡೆದಾಗ ಅವಾಯ್ಡ್ ಆಗಲಿ ಅಂದರೆ ಒಂದು ಬ್ರೇಕ್ ಹೊಡೆದಾಗ ಅದು ಜರ್ಕೊಂಡು ಹಂಗೆ ಹೋಗ್ತಾಯಿತ್ತು ಗಾಡಿ. ಇನ್ನೊಂದು ಪೆಡ್ಲ್ ಹೊಡೆದಾಗ ಫುಲ್ಲು ರೈಟ್ಗೆ ಹಿಡ್ದಿದ್ದು ಲೆಫ್ಟಿಗೆ ಕಿತ್ಕೊಂಡು ಹೋಗ್ಬಿಡ್ತು. ನಾವು ತುಮಕೂರಿಂದ ಮೈಸೂರಿಗೆ ಸ್ಟ್ಯಾಂಡಿಂಗ್ ಇತ್ತು ಸರ್. ಹಾಂ ಇತ್ತು. ಸ್ಟೂಡೆಂಟು ಇದ್ದರು, ಮಾಮೂಲೂರು. ಹಾಂ ಫಸ್ಟ್ ಟೈಮು ಸರ್. ಇಲ್ಲ ಸರ್, ನಮ್ಮ ಅಮ್ಮನ ಸತ್ತೋಗ ಆ ಥರ ನಾನು ಮಾಡಿಲ್ಲ. ನಮಗೆ ಈ ಕೈ ಏಟು ಅಂದರೆ ಕೈ ಗಾಯ ಆಗಿತ್ತು. ಏನಿಲ್ಲ ಸರ್. ಹಣ ಇದು ಬೇಸಿಕಲ್ಲಿ 8 ತಿಂಗಳಾಗಿತ್ತು. ಎಲ್ಲಿ ಪರ್ಮನೆಂಟ್ ಇಲ್ಲ ಅಣ್ಣ. ಮೊದಲು ಎಲ್ಲ ಇದೇ ರೂಟಲ್ಲೇ ಮಾಡ್ತಾಯಿದ್ದೀವಿ. 8 ತಿಂಗಳು ಇದೇ ರೂಟಲ್ಲೇ ಮಾಡ್ತಾಯಿದ್ವಿ. ಕುಣಿಗಲ್ಲು ಸರ್. 7 ಹಾಂ ಮೈಸೂರಿಗೆ ಹೋಗ್ಬೇಕಾಯ್ತು ಸರ್. ಬ್ರೇಕ್ ಪ್ರಾಬ್ಲಮ್ ಆಗಿತ್ತು. ಲೈನರ್ ಜಾಮ್ ಆಗಿತ್ತು. ಲೆಫ್ಟ್ ಸೈಡ್ ಟೈರೂ ಹೋಗಿದೆ. ಇಲ್ಲ ಗಾಡಿ BS3 ಅದು 60 ಮೇಲೆ ಹತ್ತಲ್ಲ ಸರ್. ಗಾಡಿ ಲೋಡ್ ಆಯಿತು ಅಂದ್ರೆ